ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಇದು ಕೂಡ ಬೀಡ್ಗಳನ್ನ ಯೂಸ್ ಮಾಡಿ ಮಾಡೋ ಅಂಥ ಡಿಸೈನ್ ಆಗಿರುತ್ತೆ. ನೋಡಿ, ಇಲ್ಲಿ ಇವತ್ತಿನ ಡಿಸೈನ್ಗೆ ಈ ಥರ 6 ಎಳೆ ದಾರಕ್ಕೆ ನಾನು ಬೀಡ್ಗಳನ್ನ ಮುಂಚೆನೇ ಈ ಥರ ಪೋಣಿಸಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಕ್ರಿಸ್ಟಲ್ ಬೀಡು ಹಾಗೆ ಇನ್ನೊಂದು ಡಲ್ ಗೋಲ್ಡಲ್ಲಿ ಬೀಡನ್ನ ತೊಗೊಂಡಿದ್ದೀನಿ. ಸೊ ಕ್ರಿಸ್ಟಲ್ ಯಾವ ಶೇಪಲ್ಲಿದೆ, ಇನ್ನೊಂದು ಬೀಡ್ ಕೂಡ ಅದೇ ಶೇಪಲ್ಲೇ ಇದೆ. ಆಲ್ಟರ್ನೇಟಿವ್ ಆಗಿ ಒಂದು ಕ್ರಿಸ್ಟಲ್ಲು, ಒಂದು ಕುಚ್ಚು ಬೀಡು, ಈ ಥರ ಆಲ್ಟರ್ನೇಟಿವ್ ಆಗಿ ನಾನು ದಾರಕ್ಕೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜೊತೆಗೆ ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಮೆಟೀರಿಯಲ್ಸ್ನ ತಲುಪಿಸೋ ಅಂಥ ಕೆಲಸನ ಮಾಡ್ತಾರೆ. ಬನ್ನಿ ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಪೋಣಿಸಿ ಇಟ್ಕೊಂಡಿದ್ದೀನಿ ಅಂತ. ಫ್ರೆಂಡ್ಸ್ ನೋಡಿ, ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಆದಮೇಲೆ ನಾವಿವಾಗ ಚೈನ್ಗೆ ಹಾಕ್ಕೊಳ್ಳೋಣ. ಸೊ ಸುಕ್ಕು ಬರಬಾರ್ದು ಸೀರೆ, ಆದಷ್ಟು ಗಮನ ಇಟ್ಟು ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಚೈನ್ ಹಾಕೋತಾ ಇದ್ದೀನಿ. ನಾನಿವಾಗ 5 ಚೈನ್ ಹಾಕ್ಕೊಂಡು ನೋಡಿ, ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಲಾಕ್ ಮಾಡಿ ಆದಮೇಲೆ ಇವಾಗ ಬೀಡ್ಗಳನ್ನ ಹಾಕ್ತಾ ಹೋಗ್ತೀನಿ. ಬೀಡ್ಗಳನ್ನ ಹಾಕೋ ಪ್ರೊಸೀಜರು ತುಂಬಾ ಡಿಫ್ರೆಂಟ್ ಆಗಿದೆ. ಒಂದು ಸತಿ ವಿಡಿಯೋನ ಗಮನ ಇಟ್ಟು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆಲ್ಟರ್ನೇಟಿವ್ ಆಗಿ ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಲ್ವಾ. ಸೊ ಇಲ್ಲಿ ಒಂದೊಂದೇ ಬೀಡ್ಗಳನ್ನ ಒಳಗಡೆಗೆ ತಗೋಬೇಕು ಇರುತ್ತೆ. ನೋಡಿ, ದಾರ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಈ ಥರ ಒಳಗಡೆ ತಗೊಂಡು ಈ ಕಡೆ ರಿವರ್ಸಿಂದ ನೋಡಿ, ಎಲ್ಲಿ ನಾನು ನೀಡಲ್ ಹಾಕ್ತಾ ಇದ್ದೀನಿ ಅಲ್ವಾ, ಅಲ್ಲಿಂದ ಬೀಡನ್ನ ಒಳಗಡೆಗೆ ನೀಡಲ್ನ ಹಾಕಿ ಇಲ್ಲಿ ಮೇಲೆ ಮಾಡಿದ್ವಿ ಅಲ್ವಾ ಈ ದಾರದ ಒಳಗಡೆಗೆ ಬೀಡನ್ನ ನಾನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಈ ರೀತಿ ದಾರನ ಮೇಲ್ ಮಾಡ್ಕೋತಾ ಇದ್ದೀನಿ. ನೋಡಿ, ಮತ್ತೆ ಈ ರೀತಿ ದಾರನ ಮೇಲ್ ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನ ತಗೋಬೇಕಲ್ವ. ಸೊ ಅದನ್ನು ಅಷ್ಟೇ ಈ ಕಡೆಯಿಂದ ರಿವರ್ಸ್ ಆಗಿ ನಾನು ನೀಡಲ್ಗೆ ಬೀಡ್ ತಗೊಂಡು ಇಲ್ಲಿ ಮೇಲೆ ಮಾಡಿರೋವಂಥ ದಾರದ ಒಳಗಡೆಗೆ ನೀಡಲ್ನ ಈ ರೀತಿ ಹಾಕ್ಕೊಂಡು ಬೀಡನ್ನ ಒಳಗಡೆಗೆ ತಗೋತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಸುಕ್ಕು ಬರುತ್ತೆ ದಾರ. ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕ್ ಮಾಡ್ಕೊಳ್ಳಿ. ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ. ನಂಗೆ ಸ್ವಲ್ಪ ಸುಕ್ಕು ಬಂತು ಅಂತ ಅನ್ನಿಸ್ತು ದಾರ. ಸೊ ಹಾಗಾಗಿ ನೋಡಿ, ಈ ಕಡೆ ರಿವರ್ಸಿಂದ ಕ್ರಿಸ್ಟಲ್ಗೆ ನಾನು ಆವಾಗಲೇ ಹಾಕಿದ್ನಲ್ಲ, ಆ ಥರ ಈ ಕಡೆ ರಿವರ್ಸ್ಗೆ ನೀಡಲ್ ಹಾಕಿ ಇಲ್ಲಿ ಮೇಲೆ ಎತ್ಕೊಂಡಿರ್ತೀವಲ್ವ ದಾರ, ಅದ್ರ ಒಳಗಡೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ಇಲ್ಲಿ ಕ್ರಿಸ್ಟಲ್ ಬೀಡನ್ನ ತಗೊಂಡಿದ್ವಿ ಅಲ್ವಾ. ಸೊ ಈ ಕ್ರಿಸ್ಟಲ್ ಬೀಡನ್ನ ಈ ದಾರದ ಒಳಗಡೆಗೆ ತಗೋಬೇಕು. ಸೊ ಇಲ್ಲಿ ಎಲ್ಲೂ ಕೂಡ ದಾರಗಳನ್ನ ಬಿಡೋದಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ಬೀಡನ್ನ ತಗೊಂಡು, ಸೊ ದಾರ ಒಂಚೂರು ಮಿಸ್ ಆಯಿತು ಅಂದ್ರೂ ಕಷ್ಟ ಆಗುತ್ತೆ. ಈ ದಾರದ ಒಳಗಡೆ ಇನ್ಸರ್ಟ್ ಮಾಡಿ ಬೀಡನ್ನ ಒಳಗಡೆಗೆ ನಾವು ತಳ್ಕೋಬೇಕಾಗತ್ತೆ. ಆದಷ್ಟು ನಾವು ತಗೊಂಡಿರೋ ದಾರದ ಕಡೆ ಫೋಕಸ್ ಮಾಡಬೇಕು. ನೋಡಿ, ಈ ರೀತಿ ಎಳ್ಕೊಂಡಾಗ ಈ ದಾರ ಮಾತ್ರ ಕರೆಕ್ಟಾಗಿ ನೀಡಲ್ನ ಟಿಪ್ ಒಳಗಡೆನೇ ಇರಬೇಕು. ಮತ್ತು ಇವಾಗ ಈ ಕಡೆಯಿಂದ ಬೀಡನ್ನ ತಗೊಂಡು ಇಲ್ಲಿ ದಾರ ಮೇಲ್ ಮಾಡಿದ್ವಿ ಅಲ್ವಾ, ಈ ಹೋಲ್ ಒಳಗಡೆಗೆ ನೀಡಲ್ನ ಹಾಕಿ ನೋಡಿ, ಈ ರೀತಿ ನೀಡಲ್ನ ಹಾಕಿ ಎಲ್ಲ ದಾರನೂ ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಆಮೇಲೆ ನಿಮಗೆ ಮಾಡ್ತಾ ಮಾಡ್ತಾ ಈಸಿ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಈ ಕಡೆಯಿಂದ ಬೀಡ್ ತಗೊಂಡು ಕರೆಕ್ಟಾಗಿ ಇಲ್ಲಿ ಮೇಲ್ ಮಾಡಿದ್ವಿ ಅಲ್ವಾ ದಾರ, ಇದು ಲೂಪ್ ಒಳಗಡೆಗೆ ನೀಡಲ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಈ ಬೀಡನ್ನ ಈ ರೀತಿ ಒಳಗಡೆಗೆ ತಗೋಬೇಕು. ಮೇಲೆ ಮಾಡಿದಂಥ ದಾರ ನೀಡಲ್ ಒಳಗಡೆನೇ ಇರಬೇಕು, ಎಲ್ಲೂ ಕೂಡ ಲೂಸ್ ಬಿಡಬಾರ್ದು. ನೋಡಿ, ಈ ಥರ ಮತ್ತೆ ದಾರ ತೆಕ್ಕೋಬೇಕು ಮೇಲಕ್ಕೆ. ಈ ಥರ ಎಡಗೈಯಲ್ಲಿ ದಾರನ ಕರೆಕ್ಟಾಗಿ ಗ್ರಿಪ್ಪಾಗಿ ಹಿಡ್ಕೊಳ್ಳಿ. ಮತ್ತು ಇವಾಗ ರಿವರ್ಸಿಂದಾನೇ ನಾನು ನೀಡಲ್ನ ಹಾಕಿ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬೀಡನ್ನ ಹಿಂದೆಗಡೆ ರಿವರ್ಸಿಂದಾನೇ ಹಾಕಿ ಇಲ್ಲಿ ದಾರ ಮೇಲ್ ಮಾಡಿ ಲೂಪ್ ಮಾಡಿದ್ವಿ ಅಲ್ವಾ, ಅದ್ರ ಒಳಗಡೆನೆ ಇನ್ಸರ್ಟ್ ಮಾಡಿ ಬೀಡನ್ನ ಈ ರೀತಿ ಒಳಗಡೆಗೆ ತಗೋತೀನಿ. ನೋಡಿ, ಎಲ್ಲೂ ಕೂಡ ನಾನು ದಾರ ಬಿಡ್ತಾ ಇಲ್ಲ, ಕರೆಕ್ಟಾಗಿ ಬರ್ತಾ ಇದೆ. ಎಲ್ಲಾದರೂ ದಾರ ಬಿಡ್ತು ಅಂತ ಅಂದರೆ ದಾರ ಮೇಲ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಸಿಕ್ಕಾಕೊಳ್ಳೋ ಥರ ಆಗುತ್ತೆ. ನೋಡಿ, ಒಂದೊಂದು ಬೀಡನ್ನ ನಾವು ಹಾಕಬೇಕಾದ್ರೆ ನಾನು ಬೀಡನ್ನ ರಿವರ್ಸಿಂದನೇ ತಗೊತಾ ಇದ್ದೀನಿ.
ನೋಡಿ ಈ ರೀತಿ ದಾರಕ್ಕೆ ಹಾಕ್ಕೊಳ್ಳಿ, ಮತ್ತೆ ದಾರ ಮೇಲ್ ಮಾಡಿಕೊಂಡು ಇನ್ನೂ ಒಂದು ಬೀಡನ್ನ ಹಾಕ್ಕೋಬೇಕು. ಸೊ ದಾರಾನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದು ಈ ಡಿಸೈನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಸ್ಟಕ್ ಆಯಿತು ಅಂತ ನಿಮಗೆ ಅನಿಸಿದ್ರೆ ನೀವು ಎಲ್ಲೋ ಒಂದೆಳೆ ದಾರಾನ ಬಿಟ್ಟಿರ್ತೀರಾ ಅಂತ. ನೋಡಿ ಇಲ್ಲಿ ರಿವರ್ಸಿಂದನೇ ಬೀಡ್ಗಳನ್ನ ತಗೋಬೇಕು. ಸೊ ಆದಷ್ಟು ರಿವರ್ಸಿಂದ ತಗೋಬೇಕಾದ್ರೆ ಕರೆಕ್ಟಾಗಿ ಬೀಡನ್ನ ಹಾಫ್ ಪೋರ್ಷನಿಂದ ತಗೊಳ್ಳಿ, ಆರೆಳೆ ದಾರಕ್ಕೆ ಟಚ್ ಆಗಬಾರ್ದು ಆ ರೀತಿ. ನೋಡಿ ಇದು ಈ ರೀತಿ ತಗೊಂಡಿದ್ದೀನಿ. ಈ ರೀತಿ ತಗೊಂಡ್ರೆ ಎಲ್ಲೂ ಕೂಡ ಬೀಡನ್ನ ಹಿಂದೆ ಆಗಲಿ ಎಲ್ಲೋ ಆಗಲಿ ದಾರ ನಮಗೆ ಕಾಣಿಸೋದಿಲ್ಲ. ಸೊ ಹಾಗಾಗಿ ಈ ಒಂದು ಪ್ರೊಸೀಜರಲ್ಲಿ ವರ್ಕ್ ಮಾಡ್ತಾ ಇರೋವಂಥದ್ದು. ನೋಡಿ ಇದೇ ಥರ ಬೀಡ್ಗಳನ್ನ ನಾವು ಹಾಕ್ತಾ ಹೋಗಬೇಕು. ರಿವರ್ಸಿಂದನೇ ಬೀಡ್ಗಳನ್ನ ಹಾಕ್ತಾ ಹೋಗಿ. ಆದಷ್ಟು ದಾರನ ಬ್ಯಾಲೆನ್ಸ್ ಮಾಡೋದನ್ನು ಕಲೀರಿ. ಸೊ ಈ ಒಂದು ಡಿಸೈನ್ಗೆ ಬ್ಯಾಲೆನ್ಸ್ ಮಾಡೋದನ್ನು ಕರೆಕ್ಟಾಗಿ ನಾವು ಗ್ರಾಸ್ಪ್ ಮಾಡ್ಕೊಂಡ್ವಿ ಅಂತ ಅಂದರೆ ನಮಗೆ ಈಸಿ ಆಗೋಗುತ್ತೆ. ನೋಡಿ ಈ ರೀತಿ ಎಡಗೈಯಲ್ಲಿ ದಾರ ಇಟ್ಕೊಳ್ಳಿ, ಮತ್ತು ಇಲ್ಲಿ ಬೀಡ್ಗೆ ಬ್ಯಾಕ್ ಸೈಡಿಂದ ಹಾಕ್ತೀವಿ ಅಲ್ವಾ, ಹಾಫ್ ಪೋರ್ಷನಿಂದನೇ ನಾವು ಹಾಕಬೇಕು. ಸೊ ಇಲ್ಲಿ ದಾರಕ್ಕೆ ಎಲ್ಲೂ ನಾವು ಟಚ್ ಮಾಡಬಾರ್ದು. ಬೀಡ್ನ ಅರ್ಧ ಭಾಗ ಒಂದು ಕಡೆ ದಾರ ಇರುತ್ತೆ, ಇನ್ನು ಅರ್ಧ ಭಾಗದಿಂದ ನಾವು ನೀಡಲ್ನ ಹಾಕಿ ಈ ರೀತಿ ದಾರದ ಒಳಗಡೆಗೆ ಎಳ್ಕೊಳ್ಳೋದು. ಸ್ವಲ್ಪ ನಿಧಾನ ಆಗ್ತಾಯಿದೆ, ನಮಗೆ ಪ್ರಾಕ್ಟೀಸ್ ಇರೋರಿಗೆ ಸ್ವಲ್ಪ ನಿಧಾನ ಆಗ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೇ ಈಸಿಯಾಗಿ ವರ್ಕನ್ನು ಮಾಡ್ಕೊಳ್ಳಿ. ರಿವರ್ಸಿಂದ ಹಾಕಬೇಕು ನಾವು ನೀಡಲ್ನ. ಇದೇ ಥರ 9 ಬೀಡ್ಗಳನ್ನ ಹಾಕೋಬೇಕಾಗತ್ತೆ ನಾವು. ಸೊ ಇಲ್ಲಿ ಲೂಪು ಅಷ್ಟೇ ಕರೆಕ್ಟಾಗಿ ಲೂಪ್ ಕಾಣಿಸ್ಬೇಕು ನಮಗೆ. ಕರೆಕ್ಟಾಗಿ ಲೂಪ್ನ ಮಾಡ್ಕೊಳ್ಳಿ, ಒಂದು ದಾರ ಆ ಕಡೆ ಈ ಕಡೆ ಹೋಗಬಾರ್ದು. ಸೊ ಮತ್ತೆ ರಿವರ್ಸಿಂದ ಬೀಡನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ಬೀಡನ್ನ ಅರ್ಧ ಭಾಗ ದಾರ ಇರುತ್ತೆ, ಇನ್ನು ಅರ್ಧ ಭಾಗದಲ್ಲಿ ನೀಡಲ್ ಹಾಕ್ತೀವಿ. ಅರ್ಧ ಭಾಗ ದಾರ ಏನಿರುತ್ತಲ್ಲ ಅದಕ್ಕೆ ನೀಡಲ್ನ ಟಚ್ ಮಾಡಬೇಡಿ. ಸೊ ಈ ರೀತಿ ಮತ್ತೆ ಎಳ್ಕೋಬೇಕು. ಸೊ ಇದೇ ಥರ 9 ಬೀಡ್ಗಳನ್ನ ಹಾಕ್ತಾ ಹೋಗಬೇಕು. ಸೊ ಇಲ್ಲಿ ನಾನು ಆಲ್ಟರ್ನೇಟಿವ್ ಆಗಿ ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಈ ಡಿಸೈನ್ ಸ್ಟಾರ್ಟಿಂಗಲ್ಲೂ ಕ್ರಿಸ್ಟಲ್ಲು, ಎಂಡಿಂಗಲ್ಲೂ ಕ್ರಿಸ್ಟಲ್ಲು, ಓವರಾಲ್ 9 ಬೀಡ್ ಬರಬೇಕಲ್ವಾ, ಅದರಲ್ಲಿ ಮೊದಲನೇ ಬೀಡ್ ಕೂಡ ಕ್ರಿಸ್ಟಲ್ಲು, ಕೊನೆ ಬೀಡ್ ಕೂಡ ಕ್ರಿಸ್ಟಲ್ಲು, ಈ ರೀತಿ ಬರೋ ಥರ ಕೂಡ ಬೇಕಾದರೂ ನೀವು ದಾರಕ್ಕೆ ಬೀಡ್ಗಳನ್ನ ಹಾಕ್ಕೋಬೋದು. ನೋಡಿ ದಾರ ಈ ಥರ ಈಸಿಯಾಗಿ ನಮಗೆ ಮೂವ್ ಆಗ್ತಾ ಇರಬೇಕು. ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಗಮನ ಇಟ್ಟು ನೋಡಿ ವಿಡಿಯೋನ. ದಾರಗಳನ್ನು ಎಲ್ಲೂ ಬಿಡೋದಕ್ಕೆ ಹೋಗಬೇಡಿ. ಸೊ ಈ ರೀತಿ ಮಾಡೋದು ಏನು ಅಂತಂದರೆ ಯಾವ ಉದ್ದೇಶ ಅಂತ ಅಂದರೆ ಬೀಡನ್ನ ಯಾವ ಕಡೆ ಕೂಡ ನಮಗೆ ದಾರ ಕಾಣಿಸೋದಿಲ್ಲ. ಬೀಡನ್ನ ನಾವು ಸೀರೆ ರಿವರ್ಸ್ ನೋಡಿದ್ರು ಅಷ್ಟೇ, ಫ್ರಂಟಿಂದ ನೋಡಿದ್ರು ಅಷ್ಟೇ ದಾರ ಕಾಣಿಸೋದಿಲ್ಲ. ದಾರ ಕಾಣಿಸ್ಬಾರ್ದು ಅಂತಲೇ ಈ ರೀತಿ ಬೀಡ್ಗಳನ್ನ ಹಾಕೋ ಅಂಥದ್ದು. ಸ್ವಲ್ಪ ನಿಮಗೆ ಸ್ಟಾರ್ಟಿಂಗಲ್ಲಿ 1-2 ಆರ್ಚ್ ಮಾಡೋವರೆಗೂ ಕಷ್ಟ ಆಗುತ್ತೆ, ಆಮೇಲೆ ಓವರಾಲ್ ಸೀರೆ ಮಾಡೋದಕ್ಕೆ ನಿಮಗೆ ಕಂಪ್ಲೀಟಾಗಿ ಈಸಿ ಆಗ್ತಾ ಹೋಗುತ್ತೆ. ನೋಡಿ ಈ ರೀತಿ ಒಂದೊಂದೇ ಬೀಡ್ಗಳನ್ನ ಒಳಗಡೆಗೆ ಹಾಕ್ತಾ ಹೋಗಬೇಕು. ಟೋಟಲು 9 ಬೀಡ್ಗಳನ್ನ ಹಾಕೋಬೇಕು ನಾವು. ಸೊ ಇಲ್ಲಿ ಕ್ರಿಸ್ಟಲ್ ಬದಲು ಕ್ರಿಸ್ಟಲ್ ಶೇಪಲ್ಲೇ ಇರೋವಂಥ ಇನ್ನೊಂದು ಬೀಡನ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವ. ಸೊ ಅದ್ರ ಬದಲಾಗಿ ಈ ರೌಂಡ್ ಫ್ಲ್ಯಾಟ್ ಬೀಡ್ಸ್ ಬರುತ್ತೆ, ಆ್ಯಂಟಿಕಲ್ ಆಗಲಿ ನಾರ್ಮಲಲ್ಲಾಗಲಿ ಫ್ಲ್ಯಾಟ್ ಬೀಡ್ಸ್ ಬರುತ್ತೆ, ಒಂಥರ ಚಕ್ರ ಥರ ಇರುತ್ತೆ, ಆ ಬೀಡನ್ನ ಕೂಡ ನೀವು ಹಾಕೋಬೋದು. ನೋಡಿ ಈ ರೀತಿ 9 ಬೀಡ್ ಹಾಕಿದ್ಮೇಲೆ ಒಂದು ಚೈನ್ ಹಾಕೋತೀನಿ. ಸೊ ಇವಾಗ ಇದು ಲಾಕ್ ಆಯಿತು. ನೋಡ್ಬೋದು ಹಿಂದೆನೂ ಅಷ್ಟೇ ಎಲ್ಲೂ ಅಷ್ಟೇ ನಮಗೆ ಎಲ್ಲೂ ದಾರ ಕಾಣಿಸ್ತಾ ಇಲ್ಲ, ಕಂಪ್ಲೀಟಾಗಿ ನಮಗೆ ಬರೀ ಬೀಡ್ಗಳೇ ಕಾಣಿಸ್ತಾ ಇದೆ. ಇವಾಗ ಇದನ್ನು ಯು ಶೇಪಲ್ಲಿ ಲಾಕ್ ಮಾಡಬೇಕು. ನಾವೇನು ಮೆಷರ್ ಮಾಡ್ಕೊಳ್ಳೋ ಅಂಥದ್ದೇ ಬೇಡ, ಯು ಶೇಪಿಗೆ ತೊಗೊಂಡ್ರೆ ಕರೆಕ್ಟಾಗಿ ಅದು ಯು ಶೇಪಿಗೆ ಕೂರೋ ಅಷ್ಟೇ ಶೇಪ್ ಬರುತ್ತೆ. ಒಂಚೂರು ಹೆಚ್ಚು ಕಡಿಮೆ ಆದರೂ ಅದು ವಿ ಶೇಪಲ್ಲಿ ಕಾಣಿಸುತ್ತೆ ನಮಗೆ. ಸೊ ಇವಾಗ ಕರೆಕ್ಟಾಗಿ ಯು ಶೇಪಲ್ಲೇ ನಾವು ಲಾಕ್ ಮಾಡ್ಕೋಬೇಕು. ಸೊ ಒಂಚೂರು ಒಳಗಡೆ ತಗೊಂಡು ಲಾಕ್ ಮಾಡ್ತೀವಿ ಅಂತ ಹೋದರೆ ವಿ ಶೇಪ್ ಆಗಿಬಿಡುತ್ತೆ ಅದು. ಸೊ ನಮ್ಗೆ ಆದಷ್ಟು ಯು ಶೇಪಲ್ಲೇ ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ.
ನೀಟಾಗಿ ನಿಧಾನಕ್ಕೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಇದು ಕರೆಕ್ಟಾಗಿ ಯು ಶೇಪ್ಗೆ ಬರುತ್ತೆ. ಫ್ರಂಟಲ್ಲೂ ಅಷ್ಟೇ ಎಲ್ಲೂ ಕೂಡ ದಾರ ಇಲ್ಲ, ಕಂಪ್ಲೀಟಾಗಿ ಬೀಡ್ಸು ನಿಮಗೆ. ಸೊ ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ, ಬ್ಯಾಕ್ ಸೈಡ್ ಕೂಡ ಎಲ್ಲೂ ದಾರ ಕಾಣಿಸ್ತಾ ಇಲ್ಲ, ಕಂಪ್ಲೀಟಾಗಿ ಬೀಡ್ಸೇ ಇದೆ ನಿಮಗೆ. ಸೊ ಒಂದು ಆರ್ಚ್ಗೆ 9 ಬೀಡ್ ಬರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಆರ್ಚ್ನ ಸ್ಟಾರ್ಟಿಂಗಲ್ಲೂ ಕ್ರಿಸ್ಟಲ್ಲು ಎಂಡಿಂಗಲ್ಲೂ ಕ್ರಿಸ್ಟಲ್ ಕೂಡ ಮಾಡ್ಕೋಬೋದು. ಮತ್ತು ಇವಾಗ ಇದು ಲಾಕ್ ಮಾಡಾದಮೇಲೆ ಕುಚ್ಚಿಗೆ ನಾವು ಜಾಗ ಮಾಡ್ಕೋಬೇಕಲ್ವಾ, ಕುಚ್ಚಿಗೆ ನಾನು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಈ ಡಿಸೈನು ಕಂಪ್ಲೀಟಾಗಿ ದಾರದ ಮೇಲೆ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ಒಂಚೂರು ದಾರದ ಮೇಲೆ ಬ್ಯಾಲೆನ್ಸ್ ತಪ್ಪಿತು ಅಂತ ಅಂದರೆ ಡಿಸೈನು ಸ್ಟಕ್ ಆಗಿಬಿಡುತ್ತೆ ನಮಗೆ. ಸೊ ಈ 5 ಚೈನು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಆ್ಯಸ್ ಯೂಶ್ವಲ್ ನಾವು ಬೀಡ್ಗಳನ್ನ ಹಾಕೋಬೇಕು, 9 ಬೀಡ್ಗಳನ್ನ ಹಾಕೋಬೇಕು. ಇವಾಗ ದಾರ ತಗೊಳ್ಳಿ, ಮೇಲಕ್ಕೆ ದಾರ ಮಾಡ್ಕೊಳ್ಳಿ, ಬೀಡನ್ನ ರಿವರ್ಸ್ ಸೈಡಿಂದ ನೀಡಲ್ ಹಾಕಬೇಕು. ಸೊ ಇಲ್ಲಿ ಬೀಡಲ್ಲಿ ದಾರ ಇರೋದ್ರಿಂದ ಅರ್ಧ ಭಾಗದ ದಾರ ಇರುತ್ತೆ, ಇನ್ನು ಅರ್ಧ ಭಾಗದಿಂದ ನೀಡಲ್ ಹಾಕಬೇಕು. ನೀಡಲ್ ಹಾಕಿ ಇಲ್ಲಿ ದಾರ ಮೇಲ್ ಮಾಡಿದ್ವಿ ಅಲ್ವಾ, ಈ ಒಂದು ಲೂಪ್ಗೆ ಮತ್ತೆ ನೀಡಲ್ ಹಾಕಿ ಬೀಡನ್ನ ಈ ರೀತಿ ಒಳಗಡೆಗೆ ತಗೋಬೇಕು. ಸೊ ಎಲ್ಲೂ ಕೂಡ ದಾರ ಸ್ಟಕ್ ಆಗೋದಕ್ಕೆ ಬಿಡಬೇಡಿ. ಸ್ಟಕ್ ಆಯಿತು ಅಂತಂದರೆ ಮತ್ತೆ ಮೇಲ್ ದಾರ ಮಾಡ್ತೀವಲ್ವ, ಅಲ್ಲಿ ಮೇಲ್ಗಡೆ ದಾರ ಎಳ್ಕೊಳ್ಳೋಕ್ಕೆ ಈ ಥರ ಕಷ್ಟ ಆಗಿಬಿಡುತ್ತೆ. ಸೊ ಬೀಡನ್ನ ಬ್ಯಾಕ್ ಸೈಡಿಂದನೇ ನಾವು ನೀಡಲ್ನ ಹಾಕಿ ಇದಕ್ಕೆ ಅಟ್ಯಾಚ್ ಮಾಡ್ತಾ ಹೋಗಬೇಕು. ಇಲ್ಲ ಅಂತ ಅಂದರೆ ಈ ಡಿಸೈನ್ಗೆ ನಾವು ಪ್ರತಿ ಬೀಡ್ಸ್ಗಳನ್ನೂ ನೀಡಲ್ಗೆ ತಗೊಂಡು ಡೈರೆಕ್ಟಾಗಿ ನಾವು ದಾರಕ್ಕೆ ಇನ್ಸರ್ಟ್ ಮಾಡ್ತೀವಿ ಅಂತ ಅಂದರೆ ಕೊನೆಯಲ್ಲಿ ನಾವು ಲಾಕ್ ಮಾಡಬೇಕಾದ್ರೆ ಒಂದು ಉದ್ದಕ್ಕೆ ದಾರ ಕಾಣಿಸುತ್ತೆ. 9 ಬೀಡ್ ಏನಿರುತ್ತೆ ಅಲ್ವಾ, 9 ಬೀಡ್ನ ಲೆಂತ್ಗೂ ನಮಗೆ ದಾರ ಕಾಣಿಸುತ್ತೆ. ಸೀರೆ ರಿವರ್ಸ್ ಮಾಡಿದಾಗ ದಾರ ಕಾಣಿಸುತ್ತೆ. ಇನ್ ಕೇಸ್ ಏನಾದರೂ ಅದು ನಮಗೆ ಡಿಸೈನರ್ ಬ್ಯಾಂಗಲ್ಸ್ ಹಾಕಿದ್ದಾಗ ಆ ದಾರ ಏನಾದರೂ ಬ್ಯಾಂಗಲ್ಸ್ಗೆ ಸಿಕ್ಕಾಕೊಂತು ಅಂತ ಅಂದರೆ ದಾರ ಕಟ್ಟಾಗ್ಬಿಡುತ್ತೆ, ಕಂಪ್ಲೀಟಾಗಿ ಡಿಸೈನು ಬಿಚ್ಚೋಗ್ಬಿಡುತ್ತೆ. ಸೊ ಇದನ್ನು ಗಮನ ಇಟ್ಕೊಂಡು ನಾನು ಈ ಥರ ರಿವರ್ಸಲ್ಲಿ ಬೀಡನ್ನ ಹಾಕ್ಕೊಂಡು ಬರ್ತಾ ಇರೋದು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಆದಷ್ಟು ಈ ರೀತಿ ಈ ಒಂದು ಡಿಸೈನ್ನ ಟ್ರೈ ಮಾಡಿ. ನೀವು ಡೈರೆಕ್ಟಾಗಿ ನೀಡಲ್ಗೆ ಬೀಡ್ಗಳನ್ನ ಹಾಕ್ಕೊಂಡು ದಾರಕ್ಕೆ ಹಾಕ್ತು ಅಂತ ಅಂದರೆ, ಸೊ ನಾನು ಅವಾಗಲೇ ಹೇಳ್ದಂಗೆ ಏನಕ್ಕಾದ್ರೂ ಸಿಕ್ಕಾಕೊಂಡು ಹಿಂದೆ ಕಾಣಿಸೋ ಅಂಥ ದಾರ ಕಟ್ಟಾದರೆ ನಮಗೆ ಬೀಡ್ಗಳೆಲ್ಲ ಕಂಪ್ಲೀಟಾಗಿ ಬಿಚ್ಕೊಂಡು ಬಂದ್ಬಿಡುತ್ತೆ. ಈ ಒಂದು ರೀಸನಿಂದನೇ ನಾನು ಈ ಥರ ಬೀಡ್ಗಳನ್ನ ಹಾಕ್ತಿರೋದು. ನಾನು ಆಲ್ರೆಡಿ ಒಂದು ಸ್ಯಾರಿ ಇದನ್ನು ವರ್ಕ್ ಮಾಡಿ ಸೆಕೆಂಡ್ ಸ್ಯಾರಿ ಇದನ್ನು ವರ್ಕ್ ಮಾಡ್ತಾಯಿದ್ದೆ. ಸೊ ಸೆಕೆಂಡ್ ಸ್ಯಾರಿ ವರ್ಕ್ ಮಾಡಬೇಕಾದ್ರೂ ಸ್ವಲ್ಪ ನನಗೆ ನಿಧಾನ ಆಗ್ತಾಯಿತ್ತು, ಸ್ವಲ್ಪ ದಾರಗಳು ಸಿಕ್ಕಾಕೊತಾ ಇತ್ತು. ಆದಷ್ಟು ದಾರಗಳ ಕಡೆ ಫೋಕಸ್ ಮಾಡ್ತಾ ನಾವು ಈ ಡಿಸೈನ್ನ ವರ್ಕ್ ಮಾಡಿದ್ರೆ ಒಳ್ಳೆ ಔಟ್ಲುಕ್ ಬರುತ್ತೆ. ಮಾತ್ರ ಬೀಡ್ಗಳನ್ನ ಹಾಕ್ಕೊಂಡು ನೋಡಿ, ಇಲ್ಲಿ ಅರ್ಧ ಭಾಗಕ್ಕೆ ಈ ಥರ ನೋಡಿ, ಒಂದೇಳೆ ಆ ಕಡೆ ಹೋಗಿದೆ ದಾರ, ಇನ್ನು ಸ್ವಲ್ಪ ಈ ಕಡೆ ಇದೆ. ಈ ಥರನೂ ಬರಬಾರ್ದು. ಈ ಥರ ಬಂದಾಗ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಡಿಸೈನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. ಎಲ್ಲೂ ಕೂಡ ದಾರದ ಮೇಲೆ ಗ್ರಿಪ್ನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ ಕೇಸ್ ದಾರದ ಮೇಲೆ ಗ್ರಿಪ್ ಹೋಯಿತು ಅಂತಂದರೆ ಡಿಸೈನು ಕಷ್ಟ ಆಗುತ್ತೆ ಮಾಡೋಕ್ಕೆ. ಸೊ ಇದೇ ಥರ ಈ ಆರ್ಚ್ನ ಕೂಡ ವರ್ಕನ್ನು ಮಾಡ್ಕೋತೀನಿ ನಾನು. ದಾರ ತೆಗೆದು ರಿವರ್ಸಲ್ಲಿ ಬೀಡು. ಕಷ್ಟ ಇದೆ ಅಂತ ಡಿಸೈನು ಯಾರು ಕೂಡ ಗಿವ್ ಅಪ್ ಮಾಡಬೇಡಿ. ಈ ಥರ ಒಂದು ಡಿಸೈನ್ಸು ಸ್ಯಾರಿಗೆ ಆರ್ಡರ್ಸ್ ಬಂದಾಗ ಮಾಡಿಕೊಡೋದಕ್ಕೆ ಹೆಸಿಟೇಟ್ ಕೂಡ ಮಾಡ್ಕೋಬೇಡಿ. ಹಿಂದೆ ದಾರ ಕಾಣಿಸುತ್ತೆ, ಲುಕ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಂತಲೂ ಟೆನ್ಷನ್ ಮಾಡ್ಕೋಬೇಡಿ. ಅದಕ್ಕೆ ಅಂತಲೇ ಒಂದೊಳ್ಳೆ ಸೊಲ್ಯೂಷನ್ನ ಬೀಡನ್ನ ಯಾವ ರೀತಿ ಹಾಕೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಆದಷ್ಟು ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ದಾರದ ಕಡೆ ಫೋಕಸ್ಡ್ ಆಗಿ ನೀವು ವರ್ಕ್ ಮಾಡಿದ್ರೆ ನಿಮಗೆ ಔಟ್ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ದಾರ ಈ ಥರ ಮೇಲ್ಗಡೆ ಕರೆಕ್ಟಾಗಿ ಮಾಡೋದಕ್ಕೆ ಈಸಿ ಆಗ್ತಾ ಇದೆ ಅಂದರೆ, ಎಲ್ಲೂ ಕೂಡ ಸ್ಟಕ್ ಆಗಿಲ್ಲ ಅಂತ ಅಂದರೆ, ಈಸಿಯಾಗಿ ದಾರ ಮೇಲೆ ಬರ್ತಿದೆ ಅಂದರೆ ನಾವು ಮಾಡ್ತಾ ಇರೋ ವರ್ಕು ಕರೆಕ್ಟಾಗಿದೆ ಅಂತ ಅರ್ಥ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ. ದಾರಾನ ಎಲ್ಲಿ ನಾನು ಗ್ರಿಪ್ಪಿಗೆ ತಗೋತೀನಿ, ಎಲ್ಲಿಂದ ನಾನು ಇದು ಮಾಡ್ತೀನಿ ಅನ್ನೋ ಕಂಪ್ಲೀಟಾಗಿ ಗೊತ್ತಾಗತ್ತೆ ನಿಮಗೆ. ಸೊ ಒಂದೊಂದು ಆರ್ಚ್ಗೆ 9 ಬೀಡ್ ಬರುತ್ತೆ. ಸೊ 9 ಬೀಡಲ್ಲೂ ಮಾಡ್ಕೋಬೋದು. ಈ ಥರ 5 ಬೀಡಲ್ಲೂ ಕೂಡ 6 ಬೀಡಲ್ಲಿ ಮಾಡ್ಬೋದು. 5 ಬೀಡಲ್ಲಿ ಕಷ್ಟ ಆಗುತ್ತೆ, 6 ಬೀಡಲ್ಲಿ ಮಾಡ್ಬೋದು, 9 ಬೀಡಲ್ಲೂ ಕೂಡ ಮಾಡ್ಬೋದು. ಸೊ ನಾವು ಬೀಡ್ಗಳನ್ನ ಯಾವ ಸೈಜ್ ಹಾಕಿರ್ತೀವಿ ಅಲ್ವಾ, ಆ ಸೈಜ್ ಕೂಡ ಇದಕ್ಕೆ ಡಿಪೆಂಡ್ ಆಗುತ್ತೆ.
ಸೊ ಅಭ್ಯಾಸ ಇದ್ದರೆ 2 ಬೀಡ್ಗಳನ್ನು ಒಟ್ಟಿಗೆ ಕೂಡ ನೀವು ಹಾಕೋಬೋದು. ಅಭ್ಯಾಸ ಆಗ್ತಾ ಆಗ್ತಾ ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ. ನೋಡಿ 9 ಬೀಡ್ಗಳು ಹಾಕಿ ಆದಮೇಲೆ ಇವಾಗ ಒಂದು ಚೈನ್ ಹಾಕ್ಕೊಳ್ಳಿ. ಅಂದರೆ ಇವಾಗ ಲಾಕ್ ಆಗುತ್ತೆ. ಲಾಕ್ ಆದಾಗೂ ಅಷ್ಟೇ ಭಯ ಬೀಳಬೇಡಿ, ಎಲ್ಲೂ ಕೂಡ ಹಿಂದೆಗಡೆ ದಾರ ಕಾಣಿಸೋದಿಲ್ಲ. ಸೊ ಇವಾಗ ಇದೂ ಅಷ್ಟೇ ಕರೆಕ್ಟಾಗಿ ಯು ಶೇಪ್ಗೆ ಬರೋದು. ಅದು ಒಂಚೂರು ಆ ಕಡೆ ಈ ಕಡೆ ಹೋದ್ರೂ ಶೇಪ್ ಬರೋದೇ ಇಲ್ಲ. ಕರೆಕ್ಟಾಗಿ ಇಟ್ಟಾಗ ಯು ಶೇಪು ನಿಮಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿಗೆ ನೀವು ಲಾಕನ್ನು ಮಾಡ್ಕೊಳ್ಳಿ. ನೋಡಿ ಇದು 2 ಆರ್ಚ್ಗಳು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ 2 ಆರ್ಚ್ ಮಧ್ಯೆ ನಾವು ಕುಚ್ಚನ್ನು ಹಾಕೊಳ್ಳೋ ಅಂಥದ್ದು. ಸೊ ನೋಡಿ ಎಲ್ಲೂ ಬ್ಯಾಕ್ ಸೈಡು ದಾರ ನಮಗೆ ಕಾಣಿಸ್ತಾ ಇಲ್ಲ. ಸ್ವಲ್ಪ ನಿಧಾನಕ್ಕೆ ಪೇಷನ್ಸಿಂದ ವರ್ಕ್ ಮಾಡಿದಾಗ ಈ ಡಿಸೈನ್ ಔಟ್ಲುಕ್ ತುಂಬ ಚೆನ್ನಾಗಿ ಬರುತ್ತೆ. 1 ಆರ್ಚ್ಗೂ ಇನ್ನೊಂದು ಆರ್ಚ್ಗೂ ಮಧ್ಯ ಕುಚ್ಚು ಬರೋದು. ಅಲ್ಲಿಗೆ ನಾನು 5 ಚೈನ್ಗಳನ್ನ ಹಾಕೋತೀನಿ. ಸೊ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಒಳ್ಳೆ ಸೀರೆ ಕಲರ್ ಕಾಂಬಿನೇಷನ್ ಇತ್ತು ಅಂತ ಅಂದರೆ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಇಲ್ಲಿ ಇದೇ ಥರ ಬೀಡ್ಗಳನ್ನ ಹಾಕ್ತಾ ಹೋಗೋ ಅಂಥದ್ದು. ಸೊ ಇಲ್ಲಿ 5 ಚೈನ್ನ ಗ್ಯಾಪ್ಗೆ ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. 2 ಆರ್ಚ್ ಮಧ್ಯ ಕುಚ್ಚು ಬರುತ್ತೆ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಸೊ ಇಲ್ಲಿ ಡಿಸೈನ್ದು ಫೋಟೋ ಕ್ಲಿಕ್ ಮಾಡಿರೋದು ನನ್ನ ಕಸ್ಟಮರು. ನಾನು ಫೋಟೋ ತಗೊಂಡಿದ್ದು ಕೂಡ ಮಿಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಕಸ್ಟಮರೇ ಕ್ಲಿಕ್ ಮಾಡಿ ಕಳಿಸಿರುವಂಥ ಫೋಟೋ ಅದು. ಸೊ ಫೋಟೋ ಲುಕ್ ಅಷ್ಟು ಚೆನ್ನಾಗಿಲ್ಲ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ನೆಕ್ಸ್ಟ್ ನಾನು ಮಾಡಿದಾಗ ಫೋಟೋನ ಕಮ್ಯುನಿಟಿನಲ್ಲಿ ಶೇರ್ ಮಾಡ್ತೀನಿ. ಇದು ಡಿಸೈನ್ದು ಫೈನಲ್ ಲುಕ್ಕು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 700ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದು ಫೈನಲ್ ಲುಕ್ ಇಷ್ಟೇ. ಫ್ರೆಂಡ್ಸ್ ಮೆಟೀರಿಯಲ್ಸ್ ಏನೋ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇರುತ್ತೆ. ಹಾಗೆ ಡಿಸ್ಪ್ಲೇ ಕೂಡ ಆಗ್ತಾಯಿದೆ. ಮೇಲ್ಗಡೆ ಇರೋ ನಂಬರು, ಕೆಳಗಡೆ ಬರ್ತಾ ಇರೋವಂಥ ನಂಬರು ಕ್ಲಾಸಸ್ಗೆ ಕಾಂಟ್ಯಾಕ್ಟ್ ಮಾಡೋ ಅಂಥದ್ದು. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.